ಇಂದು ನಮ್ಮ ಸರ್ಕಾರಿ ಕನ್ಯಾ ಬಾಲಕಿಯರ ಪ್ರೌಢಶಾಲೆ ಜಗತ್ತು ಕಲಬುರಗಿಯಲ್ಲಿ ಸರ್ಕಾರದ ಆದೇಶ ಮತ್ತು ಇಲಾಖೆಯ ಆದೇಶದಂತೆ ಈ ಮೊದಲು 1 ರಿಂದ 8ನೇ ತರಗತಿಯವರೆಗೆ ಮಾತ್ರ ಮೊಟ್ಟೆ ಮತ್ತು ಬಾಳೆ ವಿತರಣೆ ಕಾರ್ಯಕ್ರಮವಿದ್ದು ಮುಂದುವರೆದು ಮತ್ತೆ ಎಲ್ಲ ಮಕ್ಕಳಿಗೂ 1 ರಿಂದ 10ನೇ ತರಗತಿಯವರೆಗೆ ಉಚಿತವಾಗಿ ವಾರದಲ್ಲಿ 2 ದಿವಸ ಮೊಟ್ಟೆ ಹಾಗೂ ಬಾಳೆಹಣ್ಣು ಶೇಂಗಾ ಚಿಕ್ಕಿ ವಿತರಣೆಯ ಮುಂದುವರೆದ ಕಾರ್ಯಕ್ರಮವು ಇಲಾಖೆಯ ಸದುದ್ದೇಶದಂತೆ ಮಕ್ಕಳಿಗೆ ಪ್ರೋಟೀನ್ ಅಂಶ ಯುಕ್ತವಾಗಿ ಹಾಗೂ ದೈಹಿಕವಾಗಿ ಸಬಲತೆ ಇದ್ದಾಗ ಕಲಿಕೆಗೆ ಅನುಕೂಲವಾಗುತ್ತದೆ ಎಂಬ ಉದ್ದೇಶದಿಂದ ಇವತ್ತು ಸರ್ಕಾರ ಇಂತಹ ಒಂದು ಕಾರ್ಯಕ್ರಮವನ್ನು ಎಲ್ಲ ಮಕ್ಕಳಿಗೆ ಮುಂದುವರಿಸುವ ಪ್ರಯುಕ್ತವಾಗಿ ಇಂದು ಸಾಂಕೇತಿಕವಾಗಿ ನಮ್ಮ ಶಾಲೆಯಲ್ಲಿ ಮಾನ್ಯ ಶಾಸಕರಾಗಿರ್ತಕ್ಕಂತಹ ಶ್ರೀ ಅಲ್ಲಮಪ್ರಭು ಪಾಟೀಲ್ ದಕ್ಷಿಣ ಮತಕ್ಷೇತ್ರ ಕಲಬುರಗಿರವರಿಂದ ಉದ್ಘಾಟನೆಯನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ವಿಶಾಲ್ ದರ್ಗಿ ಸಾಹೇಬರು, ಪೂಜ್ಯ ಮಹಾಪೌರರು ಮಹಾನಗರ ಪಾಲಿಕೆ ಕಲಬುರಗಿರವರು ಸಹ ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಶಿವೋ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಮಾನ್ಯ ಅಪರ ಆಯುಕ್ತರಾಗಿರ್ತಕ್ಕಂಥ ಡಾಕ್ಟರ್ ಆಕಾಶ್ ಅವರವರು, ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿರವರು ಕೂಡ ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಮಾನ್ಯ ಶ್ರೀ ಶಕ್ರಪ್ಪಗೌಡ ಬಿರಾದಾರ್, ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಕಲಬುರಗಿ ಇಲಾಖೆ ಕಲಬುರಗಿರವರು ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ಮಾನ್ಯ ಶ್ರೀ ರಾಮಲಿಂಗಪ್ಪ ಸರ್ ಅವರ ಶಿಕ್ಷಣಾಧಿಕಾರಿಗಳು ಅಕ್ಷರ ದಾಸೋಹ ಕಾರ್ಯಕ್ರಮ ಜಿಲ್ಲಾ ಪಂಚಾಯತಿ ಕಲಬುರಗಿರವರು ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ಮಾನ್ಯ ಶ್ರೀ ಡಾಕ್ಟರ್ ಪ್ರಕಾಶ್ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ದಕ್ಷಿಣ ಕ್ಷೇತ್ರ ಕಲಬುರಗಿರವರು ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ಮಾನ್ಯ ಶ್ರೀ ರಾಜ್ಕುಮಾರ್ ಸಹಾಯಕ ನಿರ್ದೇಶಕರು ಅಕ್ಷರ ದಾಸೋಹ ಕಾರ್ಯಕ್ರಮ ತಾಲೂಕು ಪಂಚಾಯತಿ ಕಲಬುರಗಿರವರು ಆಗಮಿಸಿದ್ದಾರೆ. ಇವರೆಲ್ಲರ ಅಮೃತ ಹಸ್ತದಿಂದ ಇಂದು ನಮ್ಮ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೂ ಮೊಟ್ಟೆ ವಿತರಣೆ, ಬಾಳೆಹಣ್ಣು ವಿತರಣೆ ಮಾಡುವುದರ ಮೂಲಕ ಚಾಲನೆ ನೀಡಿದ್ದಾರೆ. ಅದೇ ರೀತಿಯಾಗಿ ಚಾಲನೆ ನೀಡಿದ ಬಳಿಕ ಮಕ್ಕಳ ಒಂದು ಮಧ್ಯದಲ್ಲಿ ಸಾಮೂಹಿಕವಾಗಿ ಎಲ್ಲ ಅಧಿಕಾರಿಗಳು, ಮಾನ್ಯ ಶಾಸಕರು, ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಕಲಬುರಗಿರವರು, ಮಾನ್ಯ ಆಯುಕ್ತರು, ಮಾನ್ಯ ಅಪರ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿರವರು, ಮಾನ್ಯ ಉಪನಿರ್ದೇಶಕರು ಕಲಬುರಗಿರವರು, ಮಾನ್ಯ ಶಿಕ್ಷಣಾಧಿಕಾರಿಗಳು ಅಕ್ಷರ ದಾಸೋಹ ಕಾರ್ಯಕ್ರಮ ಜಿಲ್ಲಾ ಪಂಚಾಯತಿರವರು, ಕ್ಷೇತ್ರ ಸಮನ್ವಯ ಅಧಿಕಾರಿಗಳು, ಸಹಾಯಕ ನಿರ್ದೇಶಕರು, ಮತ್ತೆ ಶಾಲೆಯ ಮುಖ್ಯೋಪಾಧ್ಯಾಯರು, ಎಲ್ಲ ಸಿಬ್ಬಂದಿಗಳು ಮಕ್ಕಳ ಮಧ್ಯದಲ್ಲಿಯೇ ಇಂದು ಮಧ್ಯಾಹ್ನದ ಬಿಸಿ ಊಟವನ್ನು ಸವಿಯುತ್ತಾ ಮಕ್ಕಳಿಗೆ ಪ್ರೋತ್ಸಾಹ ನೀಡುತ್ತಾ ಇಂಥ ಕಾರ್ಯಕ್ರಮ ತಮಗೆಲ್ಲರಿಗೂ ಸದುಪಯೋಗ ಆಗಲಿ, ಇದನ್ನು ಅಚ್ಚುಕಟ್ಟಾಗಿ ಅತ್ಯಂತ ಸ್ವಚ್ಛತೆಯಿಂದ ಇದನ್ನು ಇಲಾಖೆಯ ನಿಯಮ ಮತ್ತು ನಿಯಮಗಳನ್ನು ಪಾಲನೆ ಮಾಡಲು ಮಾನ್ಯರು ಸೂಚನೆ ನೀಡುತ್ತಾ ಎಲ್ಲ ಮಕ್ಕಳಿಗೆ ಅವರ ಅಮೃತ ಹಸ್ತದಿಂದೇ ಮೊಟ್ಟೆ ವಿತರಣೆ, ಬಾಳೆ ವಿತರಣೆ ಮಾಡಿರುತ್ತಾರೆ. ಮತ್ತೆ ಮಧ್ಯಾಹ್ನದ ಬಿಸಿ ಊಟ ಸಹ ಮಾನ್ಯ ಎಲ್ಲ ಅಧಿಕಾರಿಗಳು ಇವತ್ತು ನಮ್ಮ ಶಾಲೆಯಲ್ಲಿ ಅತ್ಯಂತ ವಿಜೃಂಭಣೆಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮೆಲ್ಲರಿಗೂ ಕೂಡ ಆಶ್ವಾಸನೆ, ವಿಶ್ವಾಸವನ್ನು ಕೂಡ ನೀಡಿರುತ್ತಾರೆ. ಅದೇ ರೀತಿಯಾಗಿ ಮಾನ್ಯ ಶಾಸಕರಿಗೆ ಇಂದು ಸನ್ಮಾನಿಸುತ್ತಾ ಈ ನಮ್ಮ ಶಾಲೆಯ ಹಳೆಯ ಕಟ್ಟಡ, ಶಿಥಿಲಾವಸ್ಥೆಯಾಗಿರ್ತಕ್ಕಂಥ ಕಟ್ಟಡವನ್ನು ಸೋರುತ್ತಿರುವ ಪ್ರಯುಕ್ತ ಮಕ್ಕಳ ಕಲಿಕೆಗೆ ಮತ್ತು ಪಾಠ ಬೋಧನೆಗೆ ತೊಂದರೆ ಆಗಿರುತ್ತದೆ ಎಂಬುದನ್ನು ಮನವರಿಕೆ ಮಾಡುತ್ತಾ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀ ವಿಜಯಕುಮಾರ್ ಬೆಳಂಗಿರವರು, ಎಲ್ಲಾ ಸಿಬ್ಬಂದಿರವರು ಮತ್ತು ಮಕ್ಕಳು ಕೂಡ ಮಾನ್ಯ ಶಾಸಕರಿಗೆ ಮನವಿ ಪತ್ರವನ್ನು ನೀಡುತ್ತಾ
ಈ ಕಟ್ಟಡವನ್ನು ನೆಲಸಮಗೊಳಿಸಿ ಮತ್ತೆ ಹೊಸ ಕಟ್ಟಡ ನಿರ್ಮಿಸಿಕೊಡಲು ಮನವಿ ಮಾಡಿದಾಗ ಮಾನ್ಯ ಶಾಸಕರು ತಕ್ಷಣದಿಂದಲೇ ಇದಕ್ಕೆ ಸ್ಪಂದಿಸುತ್ತಾ ಮುಂದಿನ ದಿನಗಳಲ್ಲಿ ಇದನ್ನು ಹೊಸ ಕಟ್ಟಡ ನಿರ್ಮಾಣ ಕೊಡುವುದಾಗಿ ಭರವಸೆ ನೀಡಿರುತ್ತಾರೆ. ಮತ್ತೆ ಒಳ್ಳೆಯ ಒಂದು ಸಲಹೆ ಮಾರ್ಗದರ್ಶನವನ್ನು ನೀಡಿರುತ್ತಾರೆ. ಮಾನ್ಯ ಪೂಜ್ಯ ಮಹಾಪೌರರು ಸಹ ಈ ಕಾರ್ಯಕ್ರಮದ ಉದ್ದೇಶದಂತೆ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೆ ಸ್ವಚ್ಛತೆಯನ್ನು ಮಾಡುವುದರ ಮೂಲಕ ಮಕ್ಕಳಿಗೆ ಮೊಟ್ಟೆ ವಿತರಣೆ ಆಗಲಿ, ಬಾಳೆಹಣ್ಣು ವಿತರಣೆ ಆಗಲಿ, ಮಧ್ಯಾಹ್ನದ ಬಿಸಿ ಊಟ ವ್ಯವಸ್ಥೆ ಆಗಲಿ ಚೆನ್ನಾಗಿ ನಿರ್ವಹಿಸಿಕೊಂಡು ಹೋಗಲು ಸೂಚನೆ ನೀಡಿರುತ್ತಾರೆ. ಅದೇ ರೀತಿಯಾಗಿ ಮಾನ್ಯ ಸಿಒ ಸರ್ ಆಗಲಿ, ಮಾನ್ಯ ಅಪರ ಆಯುಕ್ತರಾಗಲಿ, ಮಾನ್ಯ ಉಪನಿರ್ದೇಶಕರು ಸಹ ಇಲಾಖೆಯ ನಿಯಮದಂತೆ ಸುತ್ತೋಲೆಯಂತೆ ಈ ಕಾರ್ಯಕ್ರಮ ಮುಂದುವರಿಸಲು ಅತ್ಯಂತ ಜಾಗೃತಿಕತೆಯಿಂದ ಮುಂದುವರಿಸಲು ಸೂಚನೆಯನ್ನು ನೀಡಿರುತ್ತಾರೆ. ಆ ಪ್ರಯುಕ್ತವಾಗಿ ಶಾಲೆಯ ಮುಖ್ಯೋಪಾಧ್ಯಾಯರು ಅದಕ್ಕೆ ಸಮ್ಮತಿಯನ್ನು ಸೂಚಿಸಿ ಎಲ್ಲ ಮಕ್ಕಳು, ಎಲ್ಲ ಸಿಬ್ಬಂದಿ ವರ್ಗದವರು, ಎಲ್ಲ ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅತ್ಯಂತ ಯಶಸ್ವಿಯಾಗಿರುವುದು ಇದು ಇವತ್ತು ಸಾಕ್ಷಿಯಾಗಿರುತ್ತದೆ ಎಂದು ತಮಗೆಲ್ಲರಿಗೂ ಕೋರ್ತಾ ಇದೆ. ಧನ್ಯವಾದಗಳು.